ನಮಸ್ಕಾರ ಸ್ನೇಹಿತರೆ. ಸತ್ಯಣ್ಣ ಹಾಗೂ ಪ್ರಸಾದಿ ಮಾತಾಡ್ತಾ ಕೂತಿರ್ತಾರೆ. ಅಜಿತ್ ಮತ್ತು ಭೂಮಿ ರೂಮಿಂದ ಬರ್ತಾ ಇರೋದನ್ನು ನೋಡಿ ಪ್ರಸಾದಿ ಶಾಕ್ ಆಗ್ತಾನೆ. ಸತ್ಯಣ್ಣ, ಏನಿದು, ನನ್ನ ಸುಲೋಚನಾ ಆ ಪಿಕಾಸು ರೂಮಿಂದ ಬರ್ತಾ ಇದ್ದಾಳೆ ಅಂತ ಕೂಗಾಡ್ತಿರ್ತಾನೆ. ಇಬ್ಬರು ಸತ್ಯಣ್ಣಗೂ ಭೂಮಿ ಅಜಿತ್ಗೂ ಶಾಕ್ ಆಗುತ್ತೆ. ಇಬ್ಬರು ದೂರ ದೂರ ನಿಂತ್ಕೊಂಡ್ಬಿಡ್ತಾರೆ. ಮಂದಾಕಿನಿ ಅಂತ ಕೂಗ್ತಾನೆ. ಮನೆಯವರೆಲ್ಲ ಬರ್ತಾರೆ. ಬಂದ ತಕ್ಷಣ ಮಂದಾಕಿನಿ, ಏನು ನಡೀತಾ ಇದೆ ಈ ಮನೇಲಿ? ನನ್ನ ಸುಲೋಚನಾನ ಈ ಪಿಕಾಸು ಹೋದ ಜನ್ಮದಲ್ಲೂ ಸೇರೋದಕ್ಕೆ ಬಿಡಲಿಲ್ಲ, ಈ ಜನ್ಮದಲ್ಲೂ ನನ್ನ ಒಂದಾಗಕ್ಕೆ ಬಿಡ್ತಾ ಇಲ್ಲ. ಇಬ್ಬರು ಒಂದೇ ರೂಮಲ್ಲಿ ಬರ್ತಾ ಇದ್ದಾರೆ. ರಾತ್ರಿ ನೋಡಿದರೆ ನನ್ನ ಸುಲೋಚನಾ ಅವನಿಗೆ ಹಾಲು ತೊಗೊಂಡು ಹೋಗಿದ್ದನ್ನು ನನ್ನ ಕಣ್ಣಾರೆ ನೋಡಿದೆ ಅಂತ ಹೇಳ್ತಾನೆ. ಅಲ್ಲಿಗೆ ಅಜ್ಜಿಗೆ ತುಂಬ ಶಾಕ್ ಆಗಿಬಿಡುತ್ತೆ. ಮನೆಯವ್ರಿಗೂ ಶಾಕ್ ಆಗುತ್ತೆ. ಅಜ್ಜಿ, ಏನಿಲ್ಲ ಅಜ್ಜಿ, ಹಾಗೆಲ್ಲ ಏನಿಲ್ಲ ಅಜ್ಜಿ ಅಂತ ಹೇಳಿದ್ರೂ ಕೇಳ್ತಾ ಇರಲ್ಲ. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಅಂದ ತಕ್ಷಣ ಅಜ್ಜಿ ಕೇಳ್ತಾಳೆ, ಮನಸ್ವಿನಿ, ನೀನು ಅಜಿತನಿಗೆ ಹಾಲು ಕೊಟ್ಟಿದ್ದು ಸತ್ಯನಾ ಅಂತ ಕೇಳ್ತಾಳೆ. ಆಮೇಲೆ ಭೂಮಿ ಇದ್ದವಳು, ಹೌದು ಅಜ್ಜಿ, ಮಾವನಿಗೆ ರಾತ್ರಿ ಕೇಸರಿ ಹಾಲು ಕುಡಿದು ಅಭ್ಯಾಸ, ಅದಕ್ಕೆ ಕೊಟ್ಬಿಟ್ಟು ನಾನು ಹಾಗೆ ಬಂದುಬಿಟ್ಟು ನನ್ನ ರೂಮಲ್ಲಿ ನಾನು ಮಲ್ಕೊಂಡಿದ್ದೀನಿ ಅಜ್ಜಿ ಅಂತ ಹೇಳ್ತಾಳೆ. ಅದಕ್ಕೆ ಹೌದು, ಬೆಳಗ್ಗೆ ಬೇಕಾದರೆ ಅಪ್ಪನ್ನ ಕೇಳಿ ಅಂತ ಶ್ರವಣ ಕೇಳ್ತಾಳೆ. ಹೌದು ಅತ್ತೆ, ನನ್ನ ಮಗಳನ್ನ ನಾನೇ ಕೋಳಿ ಕೂಗೋದಕ್ಕಿಂತ ಮುಂಚೆನೇ ಎಬ್ಸಿದ್ದೀನಿ ಅಂತ ಹೇಳ್ತಾನೆ. ನಾರಾಯಣ್ ಇದ್ದವನು, ಹೌದು ಮಾವ, ರಂಗೋಲಿ ಹಾಕ್ಲಾ ಅಂತ ಕೇಳಿದ್ಲು, ಅದಕ್ಕೆ ನಾನು ಇನ್ನೂ ಕತ್ಲಾಗಿದೆಯಮ್ಮ, ಬೆಳಗಾದ್ಮೇಲೆ ಹಾಕುವಂತೆ ಅಂತ ಹೇಳಿದೆ ಅಂತ ಎಲ್ಲರೂ ನಾಟಕ ಶುರು ಮಾಡ್ತಾರೆ. ಈ ಕಡೆ ದೇವಯಾನಿ ಇದ್ದಳು, ಹೌದು ಅತ್ತೆ, ನನಗೂ ಕೇಳಿದ್ಲು, ಕಾಫಿ ತುಂಬ ತಲೆ ನೋಯ್ತಾಯಿತ್ತು, ಕಾಫಿ ಮಾಡಿಕೊಡಮ್ಮ ಅಂತ ಕೇಳಿದೆ ಅಂತ ಹೇಳ್ತಾಳೆ. ಆಮೇಲೆ ಮಗಳು ಕೂಡ, ಹೌದು ಅಜ್ಜಿ, ನನಗೂ ಕಾಫಿ ಮಾಡಿಕೊಟ್ಲು ಅಂತ ಕೇಳ್ತಾಳೆ. ಎಲ್ಲರೂ ಹೀಗೆ ಒಬ್ರಿಗೊಬ್ರು ಹೇಳ್ತಾ ಇರಬೇಕಾದ್ರೆ ಇವನು ಪ್ರಸಾದ್ ಇದ್ದವನು, ಈ ಮನೆ ಏನು ಅಜ್ಜಿ ಮಂದಾಕಿನಿ, ಒಬ್ಬರನ್ನ ಪ್ರಶ್ನೆ ಕೇಳಿದರೆ ಎಲ್ಲರೂ ಉತ್ತರ ಮಾಡ್ತಾಯಿದ್ದಾರೆ, ಇದಕ್ಕೇನು ಹೇಳು, ನನಗೆ ಉತ್ತರ ಗೊತ್ತಾಗಬೇಕು ಅಂದ ತಕ್ಷಣವೇ ಈ ಶ್ರವಣ ಇದ್ದವನು ನಾಟಕ ಶುರು ಮಾಡ್ತಾನೆ. ನನ್ನ ಮಗಳನ್ನ ಮದುವೆಗಿಂತ ಮುಂಚೆನೇ ಅನುಮಾನ ಪಡ್ತಾ ಇದ್ದಾನೆ ಅತ್ತೆ, ನೀವು ತೋರಿಸಿದ್ದ ಸಂಬಂಧ ಅಂಥೇಳಿ ನಾವು ಒಪ್ಕೊಂಡ್ವಿ. ಈ ಪ್ರಸಾದಿ ತುಂಬ ಒಳ್ಳೆಯವನು, 24 ಕ್ಯಾರೆಟ್ ಅಂತ ಹೇಳಿದ್ರಿ, ಆದರೆ ಇವನು ಈಗಲೇ ನನ್ನ ಮಗಳನ್ನ ಅನುಮಾನ ಪಡ್ತಾ ಇದ್ದಾನೆ. ಮದುವೆ ಆದಮೇಲೆ ನನ್ನ ಮಗಳನ್ನ ಕೊಂದೇ ಬಿಡ್ತಾನೆ. ಈ ಅವಮಾನ ತಡೆಯೋದಕ್ಕಿಂತ ನಾನು ಯಾವುದಾದ್ರೂ ಒಂದು ಕೆರೆನೋ ಬಾವಿನೋ ನೋಡ್ತೀನಿ ಅಂತ ನಾಟಕ ಶುರು ಮಾಡ್ತಾನೆ. ಇಲ್ಲೆಲ್ಲಾದರೂ ಕೆರೆ ಇದೆಯಾ ಅಂತ ಅಂದ ತಕ್ಷಣವೇ ನಾರಾಯಣ್ ಇದ್ದವನು, ಅಯ್ಯೋ ಯಾಕೆ ಭಾವ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ, ಸ್ವಲ್ಪ ಹೊತ್ತು ಸುಮ್ಮನೆ ಇರಿ ಅಂತ ಅಂದ ತಕ್ಷಣವೇ ಭೂಮಿ ಇದ್ದವಳು, ಅಪ್ಪ ನಡೀರಿ ಅಪ್ಪ, ನಾವು ಯಾವುದಾದ್ರೂ ಒಂದು ಬಾವಿಗೆ ಬಿದ್ದು ಹೋಗಿಬಿಡೋಣ ಅಂತ ಹೇಳ್ತಾಳೆ. ಹಾಗೆಲ್ಲ ಏನೂ ಇಲ್ಲಮ್ಮ, ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ ಅಂತ ಕೂಗಾಡಿದ ತಕ್ಷಣವೇ ಸುಮ್ಮನಾಗ್ತಾರೆ. ಇದೇನಿದು ಗೊತ್ತಾಗ್ತಾನೆ ಇಲ್ಲ, ಈ ಮನೇಲಿ ಏನು ನಡೀತಾ ಇದೆ ಅಂತ ಹೇಳಿದ ತಕ್ಷಣವೇ ಪ್ರಸಾದಿಗೆ, ಅಜ್ಜಿ ಸುಮ್ಮನೆ ಇರು, ನೀವೆಲ್ಲರೂ ಒಂದು ಸ್ವಲ್ಪ ಹೊತ್ತು ಹೊರಗೆ ಹೋಗಿ, ನಾನೊಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾಳೆ. ಹೇಳಿದ ತಕ್ಷಣವೇ ಎಲ್ಲರೂ ಹೊರಗೆ ಹೋಗ್ತಾರೆ. ಪ್ರಸಾದಿ ಮತ್ತು ತನ್ನ ಮಕ್ಕಳು ಮಾತ್ರ ಅಜ್ಜಿ ಮಕ್ಕಳು ಮಾತ್ರ ಇರ್ತಾರೆ. ಅಜ್ಜಿ, ನಾನು ಸಾಕಿ ಬೆಳೆಸಿದ ಮಗ ಅಂತ ಹೇಳಿ ನಿನ್ನನ್ನು ಮನಸ್ವಿನಿ ಕೊಡೋದಕ್ಕೆ ಒಪ್ಕೊಂಡ್ರೆ ನೀನು ಈ ಥರ ನನ್ನ ಇಮೇಜನ್ನು ಡ್ಯಾಮೇಜ್ ಮಾಡ್ತಾ ಇರೋದು ಅಂತ ಹೇಳ್ತಾಳೆ. ಕಪಾಳಕ್ಕೆ ಒಂದ್ಸಲ ಹೊಡಿತಾಳೆ. ಹೊಡೆದ ತಕ್ಷಣವೇ ಜಗ್ಗಿ, ಇವ್ರಿಗೆಲ್ಲ ಸರಿಯಾಗಿ ಚಚ್ಚಿಬಿಡು ಇವನಿಗೆ ನಾಕ ಅಂತ ಹೇಳಿದ ತಕ್ಷಣವೇ ಎಲ್ಲರೂ ಸೇರಿ ಹೊಡಿತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.